ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಆಲೂಗಡ್ಡೆ, ಬದನೆಕಾಯಿ ಮತ್ತು ಕಡಲೆಕಾಳು ನೆನೆಸಿರೋದ್ರಲ್ಲಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ಕಾಳುಗೊಜ್ಜು ಮಾಡ್ತೀವಲ್ವ ಹಬ್ಬಗಳಲ್ಲಿ, ಹಾಗೆ ಈ ರೀತಿ ಒಂದು ಕಾಳುಗೊಜ್ಜು ಮಾಡಿದ್ದೆ. ನಾನಿಲ್ಲಿ ಓವರ್ನೈಟು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಅದನ್ನು ಇಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಇಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಈಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2 ವಿಷಲ್ಲು ಕೂಕ್ಕೊಳ್ಳಿ, ಏಕೆಂದರೆ ನಾವು ಮತ್ತೆ ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಫಸ್ಟಿಗೆ ಅದು ಸ್ವಲ್ಪ ಬೇಯಲಿ. ಈಗ ಒಂದು ಜಾರ್ಗೆ ನಾನಿಲ್ಲಿ ಒಂದು 4ರಿಂದ 5, ಅಂದರೆ ನಿಮಗೆ ಖಾರಕ್ಕೆ ತಕ್ಕಂಗೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಒಂದು ಟೊಮಟೊ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಲ್ವ, ಹಾಗಾಗಿ ನೀವು ಇದನ್ನು ಕಾಳುಗೊಜ್ಜು ಮಾಡೋದಾದರೆ ನೀವು ಹುರಿದು ಬೇಕಾದರೂ ಮಾಡ್ಬೋದು. ಧನಿಯಾ ಮೆಣಸಿನ್ಕಾಯಿನೆಲ್ಲ ಹುರಿದು ಮಾಡ್ಕೋಬೋದು. ನಾನಿಲ್ಲಿ ಚಕ್ಕೆ ಲವಂಗ ಪುಡಿನ ಮಾಡಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ, ಅದನ್ನೇ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಚಕ್ಕೆ ಮತ್ತು ಲವಂಗ ಎರಡನ್ನೂ ಇಲ್ಲ ಹಾಕ್ಕೋಬೋದು ನೀವು ಹಾಗೆಯೇ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ಮಸಾಲೆಗೆ. ಹಾಗಾಗಿ ಕಾಳುಗೊಜ್ಜಿಗೆ ನಮಗೆ ಮಸಾಲೆ ಸಿಂಪಲ್ಲಾಗಿ ನಾನು ಇಲ್ಲಿ ರುಬ್ಬಿ ಮಾಡ್ತಾಯಿದ್ದೀನಿ. ನೀವು ಹುರಿದು ಬೇಕಾದರೂ ಮಾಡ್ಬೋದು, ಇಲ್ಲ ಹಾಗೆ ಬೇಕಾದರೂ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇಲ್ಲಿ ಸ್ವಲ್ಪ ರುಬ್ಬಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸುತ್ತು ರುಬ್ಬಾದಮೇಲೆ ಸ್ವಲ್ಪನ ತೆಂಗಿನ ತುರಿ, ಅಂದರೆ ನಿಮಗೆ ಇದು ಆಪ್ಷನ್ಸು, ಕೆಲವ್ರಿಗೆ ತೆಂಗಿನ ತುರಿ ಇಷ್ಟ ಆಗಲ್ಲ, ಹಾಗೆಯೇ ಮಾಡ್ತಾರೆ. ಬಟ್ ಕಾಳುಗೊಜ್ಜಿಗೆ ಮೇಲ್ಗಡೆ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ನೀವು ಮಸಾಲೆ ರುಬ್ಬಿಟ್ಟು ಮಾಡಿ ತೆಂಗಿನ ತುರಿನ ಮೇಲ್ಗಡೆ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನೀವು ಕಾಳುಗೊಜ್ಜು ಮಾಡ್ಕೋಬೋದು. ಇವಾಗ ನೋಡಿ, ನಾನು ಆವಾಗಲೇ 1-2 ವಿಷಲನ್ನ ಕಾಳು ಬೇಯಿಸೋಕ್ಕೆ ಹಾಕಿದ್ನಲ್ಲ, ಕಡಲೆಕಾಳು ಅದು ಬೆಂದಿದೆ. ಸ್ವಲ್ಪ ಅಂದರೆ ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಬೇಕು ಕಾಳುಗೊಜ್ಜಿಗೆ, ಯಾಕೆಂದರೆ ನೀರು ಜಾಸ್ತಿ ಇಟ್ಟರೆ ತುಂಬ ತೆಳುವಾಗುತ್ತಲ್ಲ. ಹಾಗಾಗಿ ಈಗ ಅದೇ ನೀರಿಗೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಫಸ್ಟಿಗೆ ನಿಮಗೆ ಬೇರೆ ಬೇರೆ ರೀತಿ ತೋರಿಸಿದ್ದೆ. ಬರೀ ಬದನೆಕಾಯಿ, ಉದ್ದನ ಬದನೆಕಾಯಿ ಬರುತ್ತಲ್ಲ ಅದು, ಮತ್ತು ಕಡಲೆಕಾಳು ಹಾಕಿ ಮಾಡೋದು ತೋರಿಸಿದ್ದೆ. ಬಟ್ ಅದೇ ಥರನೇ ಇಲ್ಲಿ ಕೆಲವ್ರಿಗೆ ಆಲೂಗಡ್ಡೆ ಬದನೆಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಂಥವ್ರು ಈ ರೀತಿ ಮಾಡ್ಕೋಬೋದು. ಅಂದರೆ ನೀವು ಬೇರೆ ಯಾವುದಕ್ಕೆ ಚಪಾತಿಗೆ ಅಥವಾ ದೋಸೆಗೆ ಇಂಥದಕ್ಕೆಲ್ಲನೂ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆಗುತ್ತೆ. ಈಗ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ನಾವು ಫಸ್ಟಿಗೆ ನಾವು ಹಾಕ್ಬಿಟ್ರೆ ಕಡಲೆಕಾಳಿಗೆ ತುಂಬ ಉಪ್ಪಾಗಿಬಿಡುತ್ತೆ. ಹಾಗಾಗಿ ಇವಾಗ ಇದನ್ನು ಎರಡನ್ನೂ ಹಾಕ್ಕೊಂಡ್ಮೇಲೆ ನಾವು ಬೇಯಿಸ್ಕೋಬೇಕಲ್ವ, ಆಲೂಗಡ್ಡೆ ಬದನೆಕಾಯಿಗೂ ಸ್ವಲ್ಪ ಉಪ್ಪು ತಕ್ಕ ಮಟ್ಟಿಗೆ ಹಾಕಲೇಬೇಕು. ಹಾಗಾಗಿ ನಾನು ಇವಾಗ ಉಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ರುಬ್ಬಿರ್ತೀವಲ್ವ ಅದನ್ನು ಇಲ್ಲ ಹಾಕ್ಕೋತಾ ಇದ್ದೀನಿ ಒಟ್ಟಿಗೆ. ಅಂದರೆ ಆಲೂಗಡ್ಡೆ ಬದನೆಕಾಯಿ ಬೇಗನೆ ಬೇಯುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ಬಟ್ ಕಡಲೆಕಾಳು ಸ್ವಲ್ಪ ಫಸ್ಟಿಗೆ ನಾವು ಬೇಯಿಸ್ಕೊಂಡ್ರೆ ನಮಗೆ ಬೆಟರಾಗಿ ಬೆಂದಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ನೀರೇನು ಜಾಸ್ತಿ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಡ್ರೈಯಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ. ಏಕೆಂದರೆ ನಾವು ಕಡಲೆಕಾಳು ಬೇಯಿಸಿರೋ ನೀರು ಸ್ವಲ್ಪ ಇತ್ತಲ್ಲ, ಅದಕ್ಕೇ ಖಾರನ ಹಾಕಿದ್ದೀನಿ. ಈಗ ಅದನ್ನು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಗ್ಯಾಸ್ ಹಚ್ಕೊಂಡು ಈಗ ಮಿಕ್ಸ್ ಕೊಡೋಣ ಒಂದು. ಏಕೆಂದರೆ ಗಟ್ಟಿ ಮಸಾಲೆ ರುಬ್ಬಿರ್ತೀವಲ್ವ, ಸ್ವಲ್ಪ ನೀರಿನ ಅಂಶದಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ನಮಗೆ ಆಲೂಗಡ್ಡೆ ಬದನೆಕಾಯಿ ಬೇಯೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಆ ರೀತಿ ಸ್ವಲ್ಪ ಗಟ್ಟಿನೇ ಆಯಿತು ಅಂದರೆ ಸ್ವಲ್ಪ ನೀರನ್ನು ಬೇಕಾದಂದರೆ ಹಾಕ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಬೇಕಾದ್ರೆ ನೀವು ಮೇಲ್ಗಡೆ ಕಾಯಿ ತುರಿ ಅಕಸ್ಮಾತ್ ಇದು ಅಂದರೆ ಆಲೂಗಡ್ಡೆ ಬದನೆಕಾಯಿ ಅಂದಮೇಲೆ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ. ಹಾಗಾಗಿ ಇವಾಗ ನಾನು ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಕೊಟ್ಕೊಂಡು ಉಪ್ಪೆಲ್ಲ ಹಾಕಿದ್ನಲ್ವ ಅದಕ್ಕೆ ಒಂದು ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಇವಾಗ ಇದನ್ನು 1-2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು, ಯಾಕೆಂದರೆ ನಾವು ಆಲ್ರೆಡಿ ಕಡಲೆಕಾಳು ಬೆಂದಿದೆ. ಬಟ್ ಆಲೂಗಡ್ಡೆ ಬದನೆಕಾಯಿ ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ತಗೊಳ್ಳಲ್ಲ, ಬೇಗನೆ ಆಗುತ್ತೆ. ಈಗ 1-2 ವಿಷಲ್ಲು ಹಾಕಿಸ್ಕೊಂಡು ಹಾಗೆಯೇ ಗ್ಯಾಸ್ ಆಫ್ ಮಾಡಿ ಬಿಟ್ಟಿದ್ದೆ. ಈಗ ವಿಷಲ್ ಹೋಗಿದೆ, ನೋಡೋಣ. ನೋಡಿ ಇವಾಗ ಮಸಾಲ ಜೊತೆ ಚೆನ್ನಾಗಿ ಡ್ರೈಯಾಗೆ ಬೆಂದಿದೆ. ಬೇಕು ಅಂದರೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಡ್ರೈಯಾಗೆ ಇಟ್ಟಿದ್ದೆ. ಹಾಗಂತ ನೀವು ತುಂಬ ವಿಷಲ್ ಕೂಗಿಸ್ಬಿಟ್ರೆ ತಳ ಸೀದೋಗ್ಬಿಡುತ್ತೆ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಆಲೂಗಡ್ಡೆ ಬದನೆಕಾಯಿ ಅಂದರೆ ಸ್ವಲ್ಪ ಗಟ್ಟಿನೇ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ, ತುಂಬ ಗಟ್ಟಿಗೂ ಮಾಡೋಕ್ಕಾಗಲ್ಲ. ಇವಾಗ ಅದು ಸ್ವಲ್ಪ ಬೆಂದಿದೆಯಲ್ವ, ಇವಾಗ ಒಂದು ಪಾತ್ರೆಗೆ
ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಕೊಡೋಣ. ಏಕೆಂದರೆ ಒಗ್ಗರಣೆ ಕೊಟ್ಬಿಟ್ಟು ನೀವು ಬೇಯಕ್ಕೆ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸಲ ಈ ರೀತಿ ಪಾತ್ರೆಯಲ್ಲಿ ನೀವು ಕುದಿಸೋದ್ರಿಂದ ನಿಮಗೆ ಕಾಳುಗೊಜ್ಜು ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪ ಸಾಸಿವೆ ಕರಿಬೇವು ಅಷ್ಟೇ. ನಿಮಗೆ ಬೇಕು ಅಂದರೆ ಈರುಳ್ಳಿನೂ ಹಾಕ್ಕೋಬೋದು. ನಾನಿಲ್ಲಿ ಬೇಡ ಎಲ್ಲ ರುಬ್ಬಿದ್ದೀನಲ್ವ, ಹಾಗಾಗಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ನಾನೆಲ್ಲ ಬೇಯಿಸಿಟ್ಟಿರೋ ಅಂಥ ಆಲೂಗಡ್ಡೆ, ಬದನೆಕಾಯಿ, ಕಡಲೆಕಾಳನ್ನೆಲ್ಲನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ ಆಲ್ಮೋಸ್ಟು ನಮಗೆ ಖಾರದಲ್ಲಿ ಚೆನ್ನಾಗಿ ಕಾಳೆಲ್ಲ ಬೆಂದಿರೋದ್ರಿಂದ ಅದಕ್ಕೊಂದು ಒಗ್ಗರಣೆಲೊಂದು ಮಿಕ್ಸ್ ಕೊಟ್ಟರೆ ತುಂಬ ರುಚಿ ಬರುತ್ತೆ. ಇವಾಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೋಣ. ಫುಲ್ಲು ಡ್ರೈ ಆಗಿತ್ತಲ್ವ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಕೊಟ್ಕೊಳ್ಳೋಣ ಗಟ್ಟಿಯಾಗೆ. ಏಕೆಂದರೆ ಕಾಳುಗೊಜ್ಜು ತಿನ್ನೋದಕ್ಕೆ ಅಂದರೆ ಹಬ್ಬದ ಟೈಮಲ್ಲಿ ಸೈಡ್ಸ್ಗೆಲ್ಲನ ಕಾಳುಗೊಜ್ಜು ಮಾಡೇ ಮಾಡ್ತಾರಲ್ವ, ಅದಕ್ಕೆ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಗಿರಬೇಕು ಅಂತ ಅಷ್ಟೇ. ಅದೇ ಕಾರಣ ನೀವು ಬೇಕು ಅಂದರೆ ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಬೇಕಾದ್ರೂ ಮಾಡ್ಬೋದು. ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಚೆನ್ನಾಗಿ. ಏಕೆಂದರೆ ನಾವು ಕುಕ್ಕರಲ್ಲಿ ಮಾಡಿರ್ತೀವಲ್ವ, ಈ ರೀತಿ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಕುದಿಸ್ಕೊಂಡ್ರೆ ನಿಮಗೆ ರುಚಿ ತುಂಬಾ ಹೆಚ್ಚುತ್ತೆ ಮತ್ತು ಚೆನ್ನಾಗೂ ಟೇಸ್ಟು ಬರುತ್ತೆ. ಹಾಗಾಗಿ ಇವಾಗ ಕುದ್ದು ರೆಡಿಯಾಗಿದೆ. ಇದು ಕುದ್ದ ತಕ್ಷಣ ಈ ರೀತಿ ಇದೆ. ಅದನ್ನು ಹಾಗೆ ಸ್ವಲ್ಪ ಹೊತ್ತು ಎತ್ತಿಟ್ಟಿದೆ ಬೇರೆ ಕೆಲಸ ಮಾಡೋ ಹೊತ್ತು. ಅಷ್ಟೊತ್ತಿಗೆ ನೋಡಿ ಈ ರೀತಿ ಡ್ರೈ ಆಗಿದೆ. ಕಾಳುಗೊಜ್ಜು ರೆಡಿ ಆಯಿತು. ನಿಮ್ಗೆ ಯಾವುದಕ್ಕಾದರೂ ಆಗುತ್ತೆ, ಹಾಗೆ ಬೇಕಾದರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.